ದೇಶದ ರಾಜಕಾರಣದಲ್ಲಿ ಅದರಲ್ಲೂ ವಿಶೇಷವಾಗಿ ಪಶ್ಚಿಮ ಬಂಗಾಳದಲ್ಲಿ ಈಗ ನಡೆದಿರುವುದು ಸಾಮಾನ್ಯ ರಾಜಕೀಯ ಬೆಳವಣಿಗೆ ಅಲ್ಲ. ಇದು ಅಕ್ಷರಶಃ ಮಹಾಭೂಕಂಪ ಅಂತಂದ್ರೆ ತಪ್ಪಾಗಲ್ಲ. ಒಂದ್ ಕಡೆ ಟಿಎಂಸಿ ನಾಯಕಿ ಮಮತಾ ಬ್ಯಾನರ್ಜಿ ಅವರು ನವದೆಹಲಿಯಲ್ಲಿ ಎನ್ಡಿ ಒಕ್ಕೂಟದ ಸಭೆಯಲ್ಲಿ ಭಾಗವಹಿಸಿ ತಂತ್ರ ರೂಪಿಸುತ್ತಿದ್ರೆ, ಇತ್ತ ದೆಹಲಿಯಲ್ಲಿ ಅವರ ಸ್ವಂತ ಪಕ್ಷದ ಸಂಸದರು ದೀದಿಗೆ ಚಿತ್ರಿಸಿಕೊಳ್ಳಲಾಗದಂತಹ ಭಿಕ್ಷಾ ಕೊಟ್ಟಿದ್ದಾರೆ. ಸುಖೇಂದು ಶೇಖರ್ ರಾಯ್ ಅವರು ರಾಜ್ಯಸಭಾ ಸದಸ್ಯತ್ವಕ್ಕೆ ಸೋಮವಾರ ರಾಜೀನಾಮೆ ಸಲ್ಲಿಸಿರುವುದು ಟಿಎಂಸಿಗೆ ಭಾರಿ ರಾಜಕೀಯ ನಡೆಯಾಗಿ ಪರಿಣಮಿಸಿದೆ. ಇದರ ಬೆನ್ನಲ್ಲೇ ಮತ್ತೋರ್ವ ರಾಜ್ಯಸಭಾ ಸದಸ್ಯೆ ಕೋಯೆಲಾ ಮಲ್ಲಿಕ್ ಕೂಡ ತಮ್ಮ ಸದಸ್ಯತ್ವಕ್ಕೆ ರಾಜೀನಾಮೆ ಸಲ್ಲಿಸಿರುವ ಸಾಧ್ಯತೆ ಇದೆ. ಟಿಎಂಸಿಯ ಪಕ್ಷದ 20 ಬಂಡಾಯ ಸಂಸದರು ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಪತ್ರ ಬರೆದು ಬಿಜೆಪಿಯ ನೇತೃತ್ವದ ಎನ್ಡಿಎ ಮೈತ್ರಿಕೂಟವನ್ನು ಸೇರಲು ಇಚ್ಛಿಸಿರುವುದಾಗಿ ಹೇಳಿದ್ದಾರೆ. ಪಶ್ಚಿಮ ಬಂಗಾಳದ ವಿಧಾನಸಭೆ ಚುನಾವಣೆಯಲ್ಲಿ ಟಿಎಂಸಿ ಸೋಲನ್ನು ಅನುಭವಿಸಿದ ಬೆನ್ನಲ್ಲೇ ಪಕ್ಷದಲ್ಲಿ ದೊಡ್ಡ ಮಟ್ಟದ ಭಿನ್ನಮತ ಉಂಟಾಗಿ ಈಗ ಎರಡು ಹೋಳಾಗಿದೆ. ತಾವು ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿಯಿಂದ ಹೊರಬಂದಿರುವುದಾಗಿ, ನಮಗೆ ಸಂಸತ್ತಿನಲ್ಲಿ ಪ್ರತ್ಯೇಕವಾಗಿ ಕುಳಿತುಕೊಳ್ಳಲು ವ್ಯವಸ್ಥೆ ಮಾಡಿಕೊಡಬೇಕು ಮತ್ತು ಟಿಎಂಸಿ ಸಂಸದೀಯ ನಾಯಕರಾಗಿ ಆಗಿರ್ತಕ್ಕಂಥ ಅಭಿಷೇಕ್ ಬ್ಯಾನರ್ಜಿ ಅವರ ನಾಯಕತ್ವವನ್ನು ನಾವು ಒಪ್ಪೋದಿಲ್ಲ ಅಂತ ಈ ಬಂಡಾಯ ಸಂಸದರು ಮನವಿ ಮಾಡಿದ್ದಾರೆ. ಈ ಬಂಡಾಯ ಬಣದ ನಾಯಕಿಯಾಗಿ ಕೊಕೊಲಿ ಘೋಷ್ ದಸ್ತಿದಾರ್ ಅವರನ್ನ ಗುರುತಿಸಬೇಕು ಅಂತ ಸ್ಪೀಕರ್ ಅವರಿಗೆ ಕೋರಲಾಗಿದೆ. ಪತ್ರಕ್ಕೆ ಸಹಿ ಹಾಕಿದವರಲ್ಲಿ ಅರೂಪ್ ಚಕ್ರವರ್ತಿ, ಪಾರ್ಥ ಭೌಮಿಕ್, ಶತಾಬ್ದಿ ರಾಯ್, ಜಗದೀಶ್ ವಸುನಿಯಾ, ಜೂನ್ ಮಾಲಿಯಾ ಸೇರಿದಂತೆ ಪ್ರಮುಖ ನಾಯಕರಿದ್ದಾರೆ. ಲೋಕಸಭೆಯಲ್ಲಿ ಟಿಎಂಸಿ ಒಟ್ಟು 28 ಸಂಸದರನ್ನ ಹೊಂದಿದ್ದು, ಅವರಲ್ಲಿ 20 ಸಂಸದರು ಬಂಡಾಯ ಎದ್ದಿರೋದ್ರಿಂದ ಮಮತಾ ಬ್ಯಾನರ್ಜಿ ಅವರಿಗೆ ದೆಹಲಿ ಮಟ್ಟದಲ್ಲಿ ಭಾರೀ ರಾಜಕೀಯ ನಡೆಯಾಗಿದೆ. 3/2 ಭಾಗ, 3 ಜನದಲ್ಲಿ 2 ಆ ಕಡೆಗೆ ಹೋದ್ರೆ ಪಾರ್ಟಿ ಅವ್ರದ್ದಾಗತ್ತೆ. ಸೊ ಇದು ಟಿಎಂಸಿಗೆ ದೊಡ್ಡ ಮುಖಭಂಗ. ಇನ್ನು MLA ಗಳು ಹಂಗೆ ಆಗ್ತಾರೆ. ಟಿಎಂಸಿ ಬಹುತೇಕ ಕೈ ಜಾರಿ ಹೋಗೋ ಸಾಧ್ಯತೆ ಇದೆ. ಈಗ ಮಹಾರಾಷ್ಟ್ರದಲ್ಲಿ ಹಂಗೆ ಮೂಲ ಬಿಜೆಪಿ ಉದ್ಧವ್ ಠಾಕ್ರೆಯಿಂದ ಏಕನಾಥ್ ಶಿಂದೆ ಕಡೆಗೆ ಹೋಯ್ತು. ಆ ರೀತಿ ಪಾರ್ಟಿನೇ ಹೈಜಾಕ್ ಆಗೋ ಸಾಧ್ಯತೆ ಬಹಳ ದಟ್ಟವಾಗಿದೆ ಟಿಎಂಸಿ.